ಕೊಟ್ಟಿದ್ದಾರೆ. ಸರಿ, ನಾನು ಕೇಳಿದ್ದು ಅದನ್ನೇ. ಈಗ ಬಿಜೆಪಿ ಆಕ್ಷೇಪ ಏನು ಅಂದ್ರೆ 31 ವರ್ಷದಲ್ಲಿ ಇಲ್ಲದ ಪ್ರಕರಣ ಈ ರಾಮ ಜನ್ಮಭೂಮಿ ಆರಂಭದ ಸಂದರ್ಭದಲ್ಲಿ ಯಾಕೆ ಬಂತು ಅನ್ನೋದೇ ಅವ್ರ ಪ್ರಶ್ನೆ. ನೋಡ್ರಿ, ಪೊಲೀಸರು ಏನಾದರೂ ಈಗ ರಾಮ ಜನ್ಮ ಇದ್ರದ್ದು ಕೆಲಸ ಇದೆ, ಈ ಟೈಮ್ನಲ್ಲಿ ಅರೆಸ್ಟ್ ಮಾಡಬಾರ್ದು, ಇವನ್ನೆಲ್ಲ ಮಾಡ್ತಾರ. ಅವರು ಇಯರ್ ಎಂಡಿಂಗು ಅದನ್ನೆಲ್ಲ ಒಂದು ಸ್ಪೆಷಲ್ ಡ್ರೈವ್ ಇರ್ತದೆ, ಆ ಸಂದರ್ಭದಾಗ ಎಲ್ಲ ಕೂಡ ತೆಗೆದುಕೊಂಡಂಥದ್ದು ಅಲ್ಲ. ಈಗ ಯಾಕೆ ಬೇರೆಯವ್ರು ಮತ್ತೆ ಅರೆಸ್ಟ್ ಆಗಿದಲ್ಲ, ಇನ್ನೊಬ್ಬನ ಅರೆಸ್ಟ್ ಆಗಿದಾನಲ್ಲ, ಕೋರ್ಟಿಗೆ ಹೋಗಿ ಅವ್ನು ಬೇಲ್ ತೊಗೊಂಡಿದ್ದಾನಲ್ಲ. ಅಲ್ಲ, ಈಗ ಮೊನ್ನೆದು ಬೇಲ್ ತೊಗೊಂಡಿದ್ದಾವ ರೀಸೆಂಟಾಗಿ, ಅದನ್ನು ತೊಗೊಂಡಿದ್ದಾನೆ, ಮೊನ್ನೆ ಬೇಲ್ ತೊಗೊಂಡಿದ್ದಾನಲ್ಲ ರೀಸೆಂಟಾಗಿ. ಅವನದು ಡೇಟ್ ಕೂಡ ಕೊಡ್ತೀನಿ ನಿಮಗೆ. ನೋಡಿ, ಆ ಸಂದರ್ಭದಾಗ ದೊಂಬಿ 5-6 ಕಡೆ ನಡೆದಿತ್ತು, ಬೆಂಕಿ ಹಚ್ಚಿದ್ರು, ಸುಮಾರು 1,82,000 ಹಾನಿಯಾಗಿತ್ತು, ಒಂದು ಅಂಗಡಿಯನ್ನು ಸುಟ್ಟಿದ್ದು. ಈ ಕೇಸ್ನಾಗ ಬಂಧಿಸಿದಾರ ಅಲ್ರಿ? ನೀವು ಈ ಕೇಸ್ನಾಗ ಇದ್ದವ್ರನ್ನೆಲ್ಲ ಕೂಡ ಬಂಧಿಸಲೇಬೇಡ ಅಂತಂದ್ರೆ ಕಾನೂನು ಕೈಗೆ ತಗೋಬೇಡ್ರಿ. ಅವರು ನಾವು ರಾಮ ಭಕ್ತರಿರ್ತೀವಿ, ನಾವು ಇರ್ತೀವಿ ಅಂತಂದ್ರೆ ಎಲ್ಲ ಕ್ರಿಮಿನಲ್ ಕೇಸ್ ಮಾಡ್ಕೊಂತ ಹೋಗದ. ಕ್ರಿಮಿನಲ್ ಕೇಸ್ ಮಾಡಿದವ್ರನ್ನ ಯಾರು ಕಾನೂನು ಪ್ರಕಾರ ಏನು ಕೈಗೆ ತೆಗೆದುಕೊಳ್ಬಾರ್ದ? ಇದು ಸರಿಯಲ್ಲ. ಇದೆಲ್ಲ ಸುಮ್ಮನೆ ಜನರಿಗೆ ತಪ್ಪು ಕಲ್ಪನೆ ಕೊಟ್ಬಿಟ್ಟು ಒಬ್ಬ ರೌಡಿ ಶೀಟ್ರ್ ಮೊನ್ನೆ 23ರಾಗ ಕ್ಲೋಸ್ ಆಗಿದೆ ಒಂದು. ಇಷ್ಟೆಲ್ಲ ಹೇಳೋರು, ಅವ್ರ ಬಗ್ಗೆ ಅಭಿಮಾನ ಇದ್ದವರು, ಬಿ ಜೆ ಪಿಯವ್ರು ಯಾಕೆ ಅವ್ರ ಸರ್ಕಾರ ಇದ್ದಾಗ ಕೇಸ್ ಕ್ಲೋಸ್ ಮಾಡೋಕ್ಕಾಗಲಿಲ್ಲ? ಅವ್ರಿಗೆ ಮಾಡಬೇಕಾಗಿತ್ತು ಕೇಸ್ ಕ್ಲೋಸು. ಅಷ್ಟು ಅವರ ಭಕ್ತರನ್ನ ಉಳಿಸೋವಂಥದ್ದಿದ್ರೆ ಅವ್ರಿಗೆ ಯಾವುದೂ ಕೂಡ ಬೇಕಾಗಿಲ್ಲ. ಕೇಸ್ಗಳಿರ್ಬೇಕು, ಅವ್ರ ಜೊತೆ ಓಡಾಡ್ತಿರ್ಬೇಕು, ಅವ್ರು ಹೇಳ್ದಂಗೆ ನಡ್ಕೊತಿರ್ಬೇಕು, ಅವ್ರ ಜೀವಂತ ಕೇಸು ಜೀವಂತ ಇರಬೇಕು, ಅವ್ರದ್ದು ಆಟ ಏನೇನು ನಡೀಬೇಕು ಅದು ನಡಿಬೇಕು. ಬಿ ಜೆ ಪಿ ಅವ್ರದ್ದು ಅಷ್ಟೇ ಕಾಳಜಿ ಇತ್ತಂದರೆ ಕೇಂದ್ರದಲ್ಲಿ ಅವ್ರ ಸರ್ಕಾರ ಇತ್ತು, ರಾಜ್ಯದಲ್ಲಿ ಅವ್ರ ಸರ್ಕಾರ ಇತ್ತು, ಎಲ್ಲ ಭಕ್ತರನ್ನು ಕೂಡ ಕ್ಲೋಸ್ ಮಾಡಿ ಹೋಗಿಬೇಕಾಗಿತ್ತಲ್ಲ. ಕೇಸು ಯಾಕೆ ಹೋಗಿಲಿಲ್ಲ? ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅನ್ನೋ ಹೊಟ್ಟೆ ಕಿಚ್ಚಿಂದ ನೀವು ಮಾಡಿದಿರಿ ಇದನ್ನ. ನೋಡ್ರಿ, ಅವರು ರಾಜಕೀಯವಾಗಿ ಮಾತಾಡ್ತಾರ. ಜೋಶಿ ಸಾಹೇಬರು ರಾಜಕೀಯವಾಗಿ ಸುಮ್ಮನೆ ಮೈಲೇಜ್ಗೆ ಏನೇನೋ ಮಾತಾಡ್ತಾರ. ಏನು ರಾಮ ಭಕ್ತರು ಅವರೊಬ್ಬರನ್ನ? ನಾವಲ್ಲ, ನಾವು ಹಿಂದೂಗಳಲ್ಲ. ಸುಮ್ಮನೆ ಏನು ಬೇಕಾದಂಥದ್ದೆಲ್ಲ ಕೂಡ ಭಕ್ತರು ನೀವಾಗಿದ್ರೆ ಶ್ರೀಕಾಂತ್ ಮೇಲೆ ಅದೇ ಕೇಸನ್ನು ನೀವು ಪಡಿಬೋದಾಗಿತ್ತಲ್ಲ. ಏನು ಯಾರು ಕ್ರಿಮಿನಲ್ಸ್ನೆಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ರಾಮ್ ಭಕ್ತ, ಕೃಷ್ಣನ್ ಭಕ್ತ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕ್ರಿಮಿನಲ್ ಕೇಸ್ನೆಲ್ಲ ಕ್ಲೋಸ್ ಮಾಡ್ತೀರಾ ನೀವು? ನೀವೊಂದು ಲೆಟರ್ ಬರೆದ್ರಲ್ಲ, ಹಳೆ ಹುಬ್ಳಿ ಕೇಸಲ್ಲಿ ಕಲ್ತೂರಾಟ ಮಾಡಿದವರು, ಜೀಪ್ ಮೇಲೆ ಹತ್ತಿ ಕುಣದವ್ರಿಗೆಲ್ಲ ಏನು ತಗೊಳ್ರಿ ಅಂತ ನೀವು ನೋಡ್ರಿ, ಇದು ತಪ್ಪು ಮಾಹಿತಿ ಕೊಡಬೇಡ್ರಿ. ನಾನು ಯಾವತ್ತೂ ಕೂಡ ಕ್ರಿಮಿನಲ್ಗೆ ಯಾವತ್ತೂ ಕೂಡ ಸಪೋರ್ಟ್ ಮಾಡಿದವನಲ್ಲ. ನಾವು ಹೇಳಿದ್ದು ಆ ಗಲಾಟೆಯಲ್ಲಿ ಯಾರ್ಯಾರು ಭಾಗಿಯಿರಲಿಲ್ಲ, ಯಾರ್ಯಾರು ರಸ್ತೆದಲ್ಲಿ ಕೂತ್ಕೊಂಡವರು, ಪ್ರೇಯರ್ ಮಾಡಕ್ಕೆ ಹೋದಂಥವ್ರು, ಅವ್ರನ್ನೆಲ್ಲ ಎಳೆದೆಳೆ ತೊಗೊಂಡು ಬಂದು ಕುಡಿಸಿದ್ರಲ್ಲ, ಅಂಥವ್ರನ್ನ ವೆರಿಫೈ ಮಾಡಿಬಿಡ್ರಿ ಅಂತ ಕೇಳ್ಕೊಂಡಿದ್ದು. ಅಮಾಯಕ ಅಂತ ಹೇಳ್ಬಿಟ್ಟು ಅದಕ್ಕೆ ಇಷ್ಟು ಕೇಸ್ಗಳದಾವ. ಒಪ್ಪಿಗೆ ಪತ್ರ ಕೊಟ್ಟಿದ್ದಾನೆ. ಅಲ್ಲ, ಹಲವಾರು ಪ್ರಕರಣದಲ್ಲಿ ಒಪ್ಪಿಗೆ ಪತ್ರ ಕೊಟ್ಟಿದ್ದಾನೆ. ನಾನು ಮಾಡಿದ್ದು ಕರೆ, ಒಪ್ಕೊಂಡಿದ್ದೀನಿ, ಮಾಡೋದಿಲ್ಲ ಅಂತೇಳಿ. ಯಾರು ಇನ್ನೋಸೆಂಟ್ ಅಲ್ರಿ? ನೀವು ಅವ್ನು ಹೇಳ್ತಾ ಇದ್ರಲ್ಲ, ಅವ್ನು ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದು ಕೋರ್ಟ್ ಡಿಸೈಡ್ ಮಾಡ್ತದೆ. ಅವನು ಅವನು ಮಾಡ್ಯಾನೋ ಬಿಟ್ಟಾನೋ ಅದೆಲ್ಲ ಕೋರ್ಟ್ ವಿಚಾರಣೆ, ಕೋರ್ಟ್ ಮಾಡ್ತದೆ. ನಾನು ಹೇಳಿದೆ ಅದಕ್ಕೂ ಒಪ್ಕೊಂಡಾನ, ಅದು ಸೆಕೆಂಡ್ರಿ. ನಾನು ಹೇಳೋದು ಅವನ್ನೆಲ್ಲ ಒಪ್ಪಿಗೆ ಪತ್ರ ಕೊಟ್ಟು ಎಲ್ಲ ಮಾಡಿದ್ದು ನಾವು ಒಪ್ಕೊಂಡು, ನಾ ಮಾಡಿದ್ದ ಕೇಸನ್ನು ಕರೆ ಅಂತೆಲ್ಲ ಒಪ್ಕೊಂಡ ಮೇಲೆ ಅಂದ ತಕ್ಷಣ ಅವನ ಬಿಟ್ಬಿಡೋದಾ, ರಿಲೀಸ್ ಮಾಡೋದಾ? ಅಮಾಯಕ ಅಂತಂದ್ರೆ ಒಪ್ಕೊಳ್ತಾನೇನ್ರಿ? ಅಮಾಯಕ ಅಂತಂದ್ರೆ ಒಪ್ಕೊಳ್ತಾನೇನ್ರಿ? ರೈಟಿಂಗ್ನಲ್ಲಿ ಕೊಟ್ಟಿದ್ದಾನೆ, ಒಪ್ಕೊಂಡಿದ್ದಾನೇನು? ನಾನು ಮಾಡಿದ ಕೇಸ್ ಸರಿ ತಪ್ಪಾಗಿದೆ, ಇನ್ನೊಮ್ಮೆ ಮಾಡಲ್ಲ ಅಂತ ಒಪ್ಕೊಂಡಿದ್ದಾನಲ್ಲ, ಒಪ್ಪಿಗೆ ಪತ್ರ ಕೊಟ್ಟಿದ್ದಾನಲ್ಲ, ಕೇಸ್ ಎಲ್ಲ ಪ್ರೂವ್ ಆಗಿದೆಯಲ್ಲ. ರೌಡಿ ಶೀಟ್ರ್ ಇದ್ದಾನೆ, ಮೊನ್ನೆ 2023ರಲ್ಲಿ ಕ್ಲೋಸ್ ಆಗಿದೆ. ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.